ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನಮ್ಮ ಸಮಸ್ಯೆಗಳ್ನ ಹೋರಾಟದಿಂದ ಪಡ್ಕೊಳ್ಳಿ ಅಂತ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಿದ್ದಾರೆ. ಈಗ ನಾವು ಯಾರಿಗೆ ಕೇಳಬೇಕು ಅಂತಿದ್ದೀವೋ ಅವರೇ ಕಿತ್ತಾಡ್ಕೊಂಡು ರಾಜ್ಯದಲ್ಲಿ ರಾಜಕೀಯ ಅನ್ನೋದನ್ನೇ ಗಬ್ಬೆಬ್ರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಜನಗಳು ಸ್ವಲ್ಪ ಬುದ್ಧಿವಂತರಾಗಿ, ಈಗ ನಿಮ್ಮ ಮಕ್ಳದ್ದು ಸ್ಕೂಲ್ ಫೀಸ್ ಕಮ್ಮಿ ಮಾಡಬೇಕು, ಯಾರನ್ನೋ ಕೇಳ್ತೀರಾ? ನಿಮ್ಗೇನೋ ಒಂದು ಪ್ರಾಬ್ಲಮ್ ಆಯ್ತು, ನಿಮ್ಮ ಮನೇಲಿ ಆಕ್ಸಿಡೆಂಟ್ ಆಯಿತು, ಇಲ್ಲ ಹಾಸ್ಪಿಟ್ಲಿಗೆ ಬಂತು, ಆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ನೋಡಿಬಿಟ್ರೆ, ಆ ಟ್ರೀಟ್ಮೆಂಟ್ಗಳು ನೋಡಿಬಿಟ್ರೆ ದೇವರೇ ಮೆಚ್ಚಬೇಕು. ಯಾರನ್ನ ಕೇಳ್ತೀರಾ ನೀವು? ಮುಂದಕ್ಕಾದರೂ ಆಗಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಆ ರಾಜಕೀಯದವರು ಅವ್ರ ಹಿಂದೆ ಇರೋರು ಒಂದು 100-200 ಜನನ ಬಿಟ್ಬಿಡ್ರಿ, ಅವ್ರು ಹೆಂಗಾನ ಮಾಡ್ಕೊಳ್ಳಿ. ನೀವು ಇನ್ಮೇಲೆ ಸ್ವಲ್ಪ ಬುದ್ಧಿವಂತರಾಗಿ ನಮ್ಮದೇನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ರೈತರಿಗಾಗಲಿ ಒಂದು ಬೋರ್ವೆಲ್ಗೆ ದುಡ್ಡು ಆಗಲ್ವಲ್ರಿ, ವರ್ಷಕ್ಕೆ 6,000 ಕೊಡ್ತಾರೆ. ಏನಕ್ಕಾದ್ರೂ ಆಗುತ್ತೇನು ರೀ? ಒಂದು ಬೋರ್ವೆಲ್ ಕೆಟ್ಟೋಯ್ತು ಅಂದರೆ ಅವ್ರದ್ದು ಮುಗೀತು ಕತೆ. ಒಂದು ಮಳೆ ಬಂದು ಬೆಳೆ ಕೊಚ್ಚೋಯ್ತು ಅಂದರೆ ಮುಗೀತು ಕತೆ. ಇನ್ನು ಕೂಲಿ ಮಾಡ್ತಾರೆ, ಅವ್ರಿಗೆ 100-200 ರೂಪಾಯಿ ಸಿಕ್ಕಿದ್ರೆ ಊಟ ಮಾಡ್ಬೇಕು. ರೇಷನ್ಗೆ ಅಂದರೆ 60 ರೂಪಾಯಿ ಅಕ್ಕಿ ಮಾಡಿಟ್ಟಿದ್ದಾರೆ. ಯಾರು ಕೇಳ್ತಾರೆ? ಯಾರು ಕಷ್ಟ ಅರ್ಥ ಮಾಡ್ಕೊತಾರೆ ಹೇಳಿ? ಅವ್ರಿಗೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ನಮ್ಮ ಕಷ್ಟ ನಾವೇ ಬಗೆಹರಿಸ್ಕೊಳ್ಬೇಕು. ಅದಕ್ಕೆ ಹೋರಾಟ ಮಾಡಿನೇ ಪಡ್ಕೊಳ್ಬೇಕು ಅಂತ ಇದ್ದಾರೆ. ಈಗ ನೀವುಗಳು ಎಲ್ಲ ಯೋಚನೆ ಮಾಡೋ ಥರ ಆಗಿ ಈ ಪಾರ್ಟಿಗಳ್ನ ಬಿಡಿ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಹೇಳಿ, ಕಾಮೆಂಟ್ ಮಾಡಿ. ಆಮೇಲೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಜನರಿಗೆ ಗೊತ್ತಾದಷ್ಟು ಬೇಗ ಇದಾಗುತ್ತೆ. ಯಾಕಂದರೆ ನಮ್ಗೆ ಟೈಮ್ ಇರೋದೇ 3-3.5 ವರ್ಷ ಅಷ್ಟೇ. ಈ 3 ಪಾರ್ಟಿಗಳ್ನ ನಂಬಿದ್ರೆ ಮುಂದಕ್ಕಂತೂ ಭವಿಷ್ಯದಲ್ಲಿ ಯಾರಿಗೂ ಒಳ್ಳೆಯದಾಗಲ್ಲ.